ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೆ ಬಾಂಬ್ ಬೆದರಿಕೆಯ ಸದ್ದು. ಜಪಾನ್ ಹಾಗೂ ಡಚ್ ರಾಯಭಾರಿ ಕಚೇರಿ ಬಾಂಬ್ ಬೆದರಿಕೆಯನ್ನ ಹಾಕಿರುವಂತಹ ಅಪರಿಚಿತ ವ್ಯಕ್ತಿಯಿಂದ ಇಮೇಲ್ ಮೂಲಕ ಬೆದರಿಕೆಯ ಸಂದೇಶ ಬಂದಿದೆ. ಒಂದು ವಾರದ ಅಂತರದಲ್ಲಿ ಎರಡನೇ ಬಾರಿ ಈ ಬಾಂಬ್ ಬೆದರಿಕೆ ಬರ್ತಾ ಇರುವಂತದ್ದು. ಬಾಂಬ್ ಸ್ಕ್ವಾಡ್ ಹಾಗೆ ಡಾಗ್ ಸ್ಕ್ವಾಡ್ನಿಂದ ತೀವ್ರ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೆ ಬಾಂಬ್ ಬೆದರಿಕೆಯ ಸದ್ದು ಜೋರಾಗ್ತಾ ಇರುವಂತದ್ದು. ಈ ಬೆದರಿಕೆಯ ಮೇಲ್ ಮಾಡಿದ ವ್ಯಕ್ತಿಯಿಂದ ವಿಚಿತ್ರವಾದಂತಹ ಆರೋಪ ಬಂದಿದೆ. ಒಂದು ಕಡೆ ಬೆದರಿಕೆ ಮೇಲ್ನಲ್ಲಿ ಉದಯನಿಧಿ ಸ್ಟಾಲಿನ್ ಹೆಸರನ್ನ ಬಳಸಲಾಗಿರುವಂತದ್ದು. ಬೆದರಿಕೆಯ ಮೇಲ್ನಲ್ಲಿ ಉದಯನಿಧಿ ಮೇಲೆ ರೇಪ್ ಆರೋಪವನ್ನ ಮಾಡಲಾಗಿದೆ. ನೋಡಿ, ಉದಯನಿಧಿ ವಿರುದ್ಧ ದೂರು ದಾಖಲಾಗಿಲ್ಲ ಎನ್ನುತ್ತಿರುವ ವ್ಯಕ್ತಿ ಸದ್ಯಕ್ಕೆ ಇದೇ ಕಾರಣಕ್ಕೆ ಬಾಂಬ್ ಇಟ್ಟಿರುವುದಾಗಿ ಕೂಡ ಬೆದರಿಕೆಯ ಮೇಲನ್ನ ಕಳುಹಿಸಲಾಗಿದೆ. ಜಪಾನ್ ರಾಯಭಾರಿ ಕಚೇರಿ ವಾಶ್ರೂಮ್ನಲ್ಲಿ ಬಾಂಬ್ ಇಡಲಾಗಿದೆ. ವಾಶ್ರೂಮ್ನಲ್ಲಿ 4A RDX ಇದೆ ಅನ್ನುವಂತಹ ವಿಚಾರವನ್ನ ವ್ಯಕ್ತಿ ಹೇಳ್ತಾ ಇರುವಂತದ್ದು. ಬೆಳಗ್ಗೆ 8:40ಕ್ಕೆ ಈ ಒಂದು ಬೆದರಿಕೆಯ ಸಂದೇಶ ಬಂದಿದೆ. ಮೇಲ್ನೋಟಕ್ಕೆ ಫೇಕ್ ಮೇಲ್ ಅಂತ ಇದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಪ್ರಮುಖವಾಗಿ ನೋಡಿ, ಇದ್ದಕ್ಕಿದ್ದ ಹಾಗೆ ಬಾಂಬ್ ಬೆದರಿಕೆಯ ಮೇಲ್ ಬಂದಿರುವಂತದ್ದು. ಅದು ಕೂಡ ಉದಯನಿಧಿ ಸ್ಟಾಲಿನ್ ಅವರ ಹೆಸರನ್ನ ಇಲ್ಲಿ ಬಳಕೆ ಮಾಡಲಾಗಿದೆ. ಅದು ರೇಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಹೆಸರೂಪ ಖಂಡಿತವಾಗ್ಲೂ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಫೇಕ್ ಮೇಲ್ಗಳ ಹಾವಳಿ ಹೆಚ್ಚಾಗ್ತಾ ಇದೆ. ದಿನೇ ದಿನೇ ಅಂದ್ರೆ ಈಗ ಒಂದು ವಾರದ ಹಂತದಲ್ಲೇ ರಾಯಭಾರಿ ಕಚೇರಿಗೆ, ಜಪಾನ್ ರಾಯಭಾರಿ ಕಚೇರಿಗೆ ಇದು ಎರಡನೇ ಒಂದು ಫೇಕ್ ಮೇಲ್ ಅಂತ ಹೇಳ್ಬೋದು. ಬಾಂಬ್ ಬೆದರಿಕೆಯನ್ನ ಒಡ್ಡಿ ಒಂದು ಮೇಲ್ ನ ಸೆಂಡ್ ಮಾಡಿರುವಂತದ್ದು. ಇವತ್ತು ಕೂಡ ಅದೇ ರೀತಿಯಾದಂತಹ ಘಟನೆ ಆಗಿರುತ್ತೆ. ಬೆಂಗಳೂರಿನ ಈ ಒಂದು ವಿದೇಶಿ ರಾಯಭಾರಿ ಕಚೇರಿಗೆ ಬಾಂಬ್ ಮೇಲ್ ಬಂದಿರುವಂತದ್ದು, ಬೆದರಿಕೆ ಮೇಲ್ ಬಂದಿರುವಂತದ್ದು. ಪ್ರಮುಖವಾಗಿ 8:40ಕ್ಕೆ ಇವತ್ತು ಆ ಒಂದು ಮೇಲ್ ಬಂದಿರುತ್ತೆ. ಆ ಒಂದು ಮೇಲ್ ನಲ್ಲಿ ಮುಖ್ಯವಾಗಿ ತಮಿಳುನಾಡಿನ ಉದಯನಿಧಿ ಸ್ಟಾಲಿನ್ ಅವರ ಒಂದು ಹೆಸರನ್ನ ಬಳಸಿ ಅವರು ಯಾರಿಗೋ ಒಂದು ಅತ್ಯಾಚಾರ ಮಾಡಿದ್ದಾರೆ ಎನ್ನುವಂತಹ ರೀತಿಯಲ್ಲಿ ಸುಳ್ಳು ಆರೋಪವನ್ನು ಮಾಡಿ ಒಂದು ಲೆಟರ್ ನ ಬರೆದು ಆ ಒಂದು ಮೇಲ್ ನ ಮಾಡಿರುವಂತದ್ದು. ಅಲ್ಲಿ ಅವರು ಹೇಳ್ತಾರೆ, ಉದಯನಿಧಿ ಸ್ಟಾಲಿನ್ ಅವರು ಮಹಿಳೆಗೆ ಅತ್ಯಾಚಾರ ಮಾಡಿದ್ದಾರೆ, ಜೊತೆಗೆ ತುಂಬಾ ಅಸಭ್ಯವಾಗಿ ವರ್ತನೆಯನ್ನ ಮಾಡಿದ್ದಾರೆ ಮತ್ತು ತಮಿಳುನಾಡಿನಲ್ಲಿ ಆ ಒಂದು ಸಂಬಂಧಪಟ್ಟಂತ ಘಟನೆಯ ಬಗೆಗೆ ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಂಡಿಲ್ಲ, ದೂರನ್ನ ಪಡೆದಿಲ್ಲ ಅನ್ನುವಂತಹ ಗಂಭೀರವಾದಂತಹ ಆರೋಪ ಕೂಡ ಮಾಡ್ತಾರೆ. ಅದಾದ ಬಳಿಕ ಈಗ ಆ ಒಂದು ರಾಯಭಾರಿ ಕಚೇರಿಗೆ ನಾವು ಬಾಂಬ್ ಅನ್ನು ಇಡ್ತಾ ಇದೀವಿ, RDX ಬಾಂಬ್ ಅನ್ನ ಇಡ್ತಾ ಇದೀವಿ ಅನ್ನುವಂತ ಹಂತದಲ್ಲ ಆ ಒಂದು ಮೇಲ್ ನ ಕಳಿಸಿರ್ತಾರೆ. ಈ ಹಿಂದೆ ಕೂಡ ಇದೇ ರೀತಿಯಾದಂತಹ ಬೆದರಿಕೆ ಮೇಲ್ಗಳು, ಹಲವಾರು ಬೆದರಿಕೆ ಮೇಲ್ಗಳು ಬಂದಿರುವಂತದ್ದು. ಇವತ್ತು ಕೂಡ ಅದೇ ರೀತಿಯಾಗಿ ಮೇಲ್ ಬಂದಿತ್ತು. ಸ್ಥಳಕ್ಕೆ ಬಾಂಬ್ ಸ್ಕ್ವಾಡ್ ಹಾಗೆ ಪೊಲೀಸರು ಹೋಗಿ ಪರಿಶೀಲನೆಯನ್ನ ಮಾಡ್ತಾರೆ. ಪರಿಶೀಲನೆಯನ್ನ ಮಾಡಿದಂತಹ ಹಂತದಲ್ಲಿ ಯಾವುದೇ ರೀತಿಯಾದಂತಹ ಒಂದು ವಸ್ತುಗಳು ಕಂಡು ಬರೋದಿಲ್ಲ. ಆಗ ಗೊತ್ತಾಗುತ್ತೆ ಮೇಲ್ನೋಟಕ್ಕೆ ಇದೊಂದು ಫೇಕ್ ಮೇಲ್ ಅಂತ. ಸದ್ಯ ಈಗ ಆ ಸಂಬಂಧಪಟ್ಟಂತೆ ಆ ಒಂದು ಮೇಲ್ ಎಲ್ಲಿಂದ ಬಂತು, ಯಾವ ಮೇಲ್ ID ಮುಖಾಂತರ ಬಂತು, ಆ ಒಂದು ಹಂತದಲ್ಲಿ ತನಿಖೆ ಕೂಡ ನಡೀತಾ ಇದೆ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅರವಿಂದ್. ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೆ ಬಾಂಬ್ ಬೆದರಿಕೆಯ ಸದ್ದು. ಜಪಾನ್ ಹಾಗೂ ಡಚ್ ರಾಯಭಾರಿ ಕಚೇರಿ ಬಾಂಬ್ ಬೆದರಿಕೆಯನ್ನ ಹಾಕಿರುವಂತದ್ದು. ಅಪರಿಚಿತ ವ್ಯಕ್ತಿಯಿಂದ ಇಮೇಲ್ ಮೂಲಕ ಬೆದರಿಕೆಯ ಸಂದೇಶ ಬಂದಿದೆ. ಒಂದು ವಾರದ ಅಂತರದಲ್ಲಿ ಎರಡನೇ ಬಾರಿ ಈ ಬಾಂಬ್ ಬೆದರಿಕೆ ಬರ್ತಾ ಇರುವಂತದ್ದು. ಬಾಂಬ್ ಸ್ಕ್ವಾಡ್ ಹಾಗೆ ಡಾಗ್ ಸ್ಕ್ವಾಡ್ನಿಂದ ತೀವ್ರ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೆ ಬಾಂಬ್ ಬೆದರಿಕೆಯ ಸದ್ದು ಜೋರಾಗ್ತಾ ಇರುವಂತದ್ದು. ಈ ಬೆದರಿಕೆಯ ಮೇಲ್ ಮಾಡಿದ ವ್ಯಕ್ತಿಯಿಂದ ವಿಚಿತ್ರವಾದಂತಹ ಆರೋಪ ಬಂದಿದೆ. ಒಂದು ಕಡೆ ಬೆದರಿಕೆ ಮೇಲ್ನಲ್ಲಿ ಉದಯನಿಧಿ ಸ್ಟಾಲಿನ್ ಹೆಸರನ್ನ ಬಳಸಲಾಗಿರುವಂತದ್ದು. ಬೆದರಿಕೆಯ ಮೇಲ್ನಲ್ಲಿ ಉದಯನಿಧಿ ಮೇಲೆ ರೇಪ್ ಆರೋಪವನ್ನ ಮಾಡಲಾಗಿದೆ. ನೋಡಿ, ಉದಯನಿಧಿ ವಿರುದ್ಧ ದೂರು ದಾಖಲಾಗಿಲ್ಲ ಎನ್ನುತ್ತಿರುವ ವ್ಯಕ್ತಿ ಸದ್ಯಕ್ಕೆ ಇದೇ ಕಾರಣಕ್ಕೆ ಬಾಂಬ್ ಇಟ್ಟಿರುವುದಾಗಿ ಕೂಡ ಬೆದರಿಕೆಯ ಮೇಲನ್ನ ಕಳುಹಿಸಲಾಗಿದೆ. ಜಪಾನ್ ರಾಯಭಾರಿ ಕಚೇರಿ ವಾಶ್ರೂಮ್ನಲ್ಲಿ ಬಾಂಬ್ ಇಡಲಾಗಿದೆ. ವಾಶ್ರೂಮ್ನಲ್ಲಿ 4A RDX ಇದೆ ಅನ್ನುವಂತಹ ವಿಚಾರವನ್ನ ವ್ಯಕ್ತಿ ಹೇಳ್ತಾ ಇರುವಂತದ್ದು. ಬೆಳಗ್ಗೆ 8:40ಕ್ಕೆ ಈ ಒಂದು ಬೆದರಿಕೆಯ ಸಂದೇಶ ಬಂದಿದೆ. ಮೇಲ್ನೋಟಕ್ಕೆ ಫೇಕ್ ಮೇಲ್ ಅಂತ ಇದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಪ್ರಮುಖವಾಗಿ ನೋಡಿ, ಇದ್ದಕ್ಕಿದ್ದ ಹಾಗೆ ಬಾಂಬ್ ಬೆದರಿಕೆಯ ಮೇಲ್ ಬಂದಿರುವಂತದ್ದು. ಅದು ಕೂಡ ಉದಯನಿಧಿ ಸ್ಟಾಲಿನ್ ಅವರ ಹೆಸರನ್ನ ಇಲ್ಲಿ ಬಳಕೆ ಮಾಡಲಾಗಿದೆ. ಅದು ರೇಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಹೆಸರೂಪ ಖಂಡಿತವಾಗ್ಲೂ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಫೇಕ್ ಮೇಲ್ಗಳ ಹಾವಳಿ ಹೆಚ್ಚಾಗ್ತಾ ಇದೆ. ದಿನೇ ದಿನೇ ಅಂದ್ರೆ ಈಗ ಒಂದು ವಾರದ ಹಂತದಲ್ಲೇ ರಾಯಭಾರಿ ಕಚೇರಿಗೆ, ಜಪಾನ್ ರಾಯಭಾರಿ ಕಚೇರಿಗೆ ಇದು ಎರಡನೇ ಒಂದು ಫೇಕ್ ಮೇಲ್ ಅಂತ ಹೇಳ್ಬೋದು. ಬಾಂಬ್ ಬೆದರಿಕೆಯನ್ನ ಒಡ್ಡಿ ಒಂದು ಮೇಲ್ ನ ಸೆಂಡ್ ಮಾಡಿರುವಂತದ್ದು. ಇವತ್ತು ಕೂಡ ಅದೇ ರೀತಿಯಾದಂತಹ ಘಟನೆ ಆಗಿರುತ್ತೆ. ಬೆಂಗಳೂರಿನ
ಈ ಒಂದು ವಿದೇಶಿ ರಾಯಭಾರಿ ಕಚೇರಿಗೆ ಬಾಂಬ್ ಮೇಲ್ ಬಂದಿರುವಂತದ್ದು, ಬೆದರಿಕೆ ಮೇಲ್ ಬಂದಿರುವಂತದ್ದು. ಪ್ರಮುಖವಾಗಿ 8:40ಕ್ಕೆ ಇವತ್ತು ಆ ಒಂದು ಮೇಲ್ ಬಂದಿರುತ್ತೆ. ಆ ಒಂದು ಮೇಲ್ ನಲ್ಲಿ ಮುಖ್ಯವಾಗಿ ತಮಿಳುನಾಡಿನ ಉದಯನಿಧಿ ಸ್ಟಾಲಿನ್ ಅವರ ಒಂದು ಹೆಸರನ್ನ ಬಳಸಿ ಅವರು ಯಾರಿಗೋ ಒಂದು ಅತ್ಯಾಚಾರ ಮಾಡಿದ್ದಾರೆ ಎನ್ನುವಂತಹ ರೀತಿಯಲ್ಲಿ ಸುಳ್ಳು ಆರೋಪವನ್ನು ಮಾಡಿ ಒಂದು ಲೆಟರ್ ನ ಬರೆದು ಆ ಒಂದು ಮೇಲ್ ನ ಮಾಡಿರುವಂತದ್ದು. ಅಲ್ಲಿ ಅವರು ಹೇಳ್ತಾರೆ, ಉದಯನಿಧಿ ಸ್ಟಾಲಿನ್ ಅವರು ಮಹಿಳೆಗೆ ಅತ್ಯಾಚಾರ ಮಾಡಿದ್ದಾರೆ, ಜೊತೆಗೆ ತುಂಬಾ ಅಸಭ್ಯವಾಗಿ ವರ್ತನೆಯನ್ನ ಮಾಡಿದ್ದಾರೆ ಮತ್ತು ತಮಿಳುನಾಡಿನಲ್ಲಿ ಆ ಒಂದು ಸಂಬಂಧಪಟ್ಟಂತ ಘಟನೆ ಬಗೆಗೆ ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಂಡಿಲ್ಲ, ದೂರನ್ನ ಪಡೆದಿಲ್ಲ ಅನ್ನುವಂತಹ ಗಂಭೀರವಾದಂತಹ ಆರೋಪ ಕೂಡ ಮಾಡ್ತಾರೆ. ಅದಾದ ಬಳಿಕ ಈಗ ಆ ಒಂದು ರಾಯಭಾರಿ ಕಚೇರಿಗೆ ನಾವು ಬಾಂಬ್ ಅನ್ನು ಇಡ್ತಾ ಇದೀವಿ, RDX ಬಾಂಬ್ ಅನ್ನ ಇಡ್ತಾ ಇದೀವಿ ಅನ್ನುವಂತ ಹಂತದಲ್ಲಿ ಆ ಒಂದು ಮೇಲ್ ನ ಕಳಿಸಿರ್ತಾರೆ. ಈ ಹಿಂದೆ ಕೂಡ ಇದೇ ರೀತಿಯಾದಂತಹ ಬೆದರಿಕೆ ಮೇಲ್ಗಳು ಹಲವಾರು ಬೆದರಿಕೆ ಮೇಲ್ಗಳು ಬಂದಿರುವಂತದ್ದು. ಇವತ್ತು ಕೂಡ ಅದೇ ರೀತಿಯಾಗಿ ಮೇಲ್ ಬಂದಿತ್ತು. ಸ್ಥಳಕ್ಕೆ ಬಾಂಬ್ ಸ್ಕ್ವಾಡ್ ಹಾಗೆ ಪೊಲೀಸರು ಹೋಗಿ ಪರಿಶೀಲನೆಯನ್ನ ಮಾಡ್ತಾರೆ. ಪರಿಶೀಲನೆಯನ್ನ ಮಾಡಿದಂತಹ ಹಂತದಲ್ಲಿ ಯಾವುದೇ ರೀತಿಯಾದಂತಹ ಒಂದು ವಸ್ತುಗಳು ಕಂಡು ಬರೋದಿಲ್ಲ. ಅದು ಗೊತ್ತಾಗುತ್ತೆ ಮೇಲ್ ನೋಟಿಗೆ ಇದೊಂದು ಫೇಕ್ ಮೇಲ್ ಅಂತ. ಸದ್ಯ ಈಗ ಆ ಸಂಬಂಧಪಟ್ಟಂತೆ ಆ ಒಂದು ಮೇಲ್ ಎಲ್ಲಿಂದ ಬಂತು, ಯಾವ ಮೇಲ್ ID ಮುಖಾಂತರ ಬಂತು, ಆ ಒಂದು ಹಂತದಲ್ಲಿ ತನಿಖೆ ಕೂಡ ನಡೀತಾ ಇದೆ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅರವಿಂದ್. ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೆ ಬಾಂಬ್ ಬೆದರಿಕೆಯ ಸದ್ದು. ಜಪಾನ್ ಹಾಗೂ ಡಚ್ ರಾಯಭಾರಿ ಕಚೇರಿ ಬಾಂಬ್ ಬೆದರಿಕೆಯನ್ನ ಹಾಕಿರುವಂತದ್ದು. ಅಪರಿಚಿತ ವ್ಯಕ್ತಿಯಿಂದ ಇಮೇಲ್ ಮೂಲಕ ಬೆದರಿಕೆಯ ಸಂದೇಶ ಬಂದಿದೆ. ಒಂದು ವಾರದ ಅಂತರದಲ್ಲಿ ಎರಡನೇ ಬಾರಿ ಈ ಬಾಂಬ್ ಬೆದರಿಕೆ ಬರ್ತಾ ಇರುವಂತದ್ದು. ಬಾಂಬ್ ಸ್ಕ್ವಾಡ್ ಹಾಗೆ ಡಾಗ್ ಸ್ಕ್ವಾಡ್ನಿಂದ ತೀವ್ರ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೆ ಬಾಂಬ್ ಬೆದರಿಕೆಯ ಸದ್ದು ಜೋರಾಗ್ತಾ ಇರುವಂತದ್ದು. ಈ ಬೆದರಿಕೆಯ ಮೇಲ್ ಮಾಡಿದ ವ್ಯಕ್ತಿಯಿಂದ ವಿಚಿತ್ರವಾದಂತಹ ಆರೋಪ ಬಂದಿದೆ. ಒಂದು ಕಡೆ ಬೆದರಿಕೆ ಮೇಲ್ನಲ್ಲಿ ಉದಯನಿಧಿ ಸ್ಟಾಲಿನ್ ಹೆಸರನ್ನ ಬಳಸಲಾಗಿರುವಂತದ್ದು. ಬೆದರಿಕೆಯ ಮೇಲ್ನಲ್ಲಿ ಉದಯನಿಧಿ ಮೇಲೆ ರೇಪ್ ಆರೋಪವನ್ನ ಮಾಡಲಾಗಿದೆ. ನೋಡಿ, ಉದಯನಿಧಿ ವಿರುದ್ಧ ದೂರು ದಾಖಲಾಗಿಲ್ಲ ಎನ್ನುತ್ತಿರುವ ವ್ಯಕ್ತಿ ಸದ್ಯಕ್ಕೆ ಇದೇ ಕಾರಣಕ್ಕೆ ಬಾಂಬ್ ಇಟ್ಟಿರುವುದಾಗಿ ಕೂಡ ಬೆದರಿಕೆಯ ಮೇಲನ್ನ ಕಳುಹಿಸಲಾಗಿದೆ. ಜಪಾನ್ ರಾಯಭಾರಿ ಕಚೇರಿ ವಾಶ್ರೂಮ್ನಲ್ಲಿ ಬಾಂಬ್ ಇಡಲಾಗಿದೆ. ವಾಶ್ರೂಮ್ನಲ್ಲಿ 4A RDX ಇದೆ ಅನ್ನುವಂತಹ ವಿಚಾರವನ್ನ ವ್ಯಕ್ತಿ ಹೇಳ್ತಾ ಇರುವಂತದ್ದು. ಬೆಳಗ್ಗೆ 8:40ಕ್ಕೆ ಈ ಒಂದು ಬೆದರಿಕೆಯ ಸಂದೇಶ ಬಂದಿದೆ. ಮೇಲ್ನೋಟಕ್ಕೆ ಫೇಕ್ ಮೇಲ್ ಅಂತ ಇದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಪ್ರಮುಖವಾಗಿ ನೋಡಿ, ಇದ್ದಕ್ಕಿದ್ದ ಹಾಗೆ ಬಾಂಬ್ ಬೆದರಿಕೆಯ ಮೇಲ್ ಬಂದಿರುವಂತದ್ದು. ಅದು ಕೂಡ ಉದಯನಿಧಿ ಸ್ಟಾಲಿನ್ ಅವರ ಹೆಸರನ್ನ ಇಲ್ಲಿ ಬಳಕೆ ಮಾಡಲಾಗಿದೆ. ಅದು ರೇಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಹೆಸರೂಪ ಖಂಡಿತವಾಗ್ಲೂ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಫೇಕ್ ಮೇಲ್ಗಳ ಹಾವಳಿ ಹೆಚ್ಚಾಗ್ತಾ ಇದೆ. ದಿನೇ ಅಂದ್ರೆ ಈಗ ಒಂದು ವಾರದ ಹಂತದಲ್ಲೇ ರಾಯಭಾರಿ ಕಚೇರಿಗೆ, ಜಪಾನ್ ರಾಯಭಾರಿ ಕಚೇರಿಗೆ ಇದು ಎರಡನೇ ಒಂದು ಫೇಕ್ ಮೇಲ್ ಅಂತ ಹೇಳ್ಬೋದು. ಬಾಂಬ್ ಬೆದರಿಕೆಯನ್ನ ಒಡ್ಡಿ ಒಂದು ಮೇಲ್ ನ ಸೆಂಡ್ ಮಾಡಿರುವಂತದ್ದು. ಇವತ್ತು ಕೂಡ ಅದೇ ರೀತಿಯಾದಂತಹ ಘಟನೆ ಆಗಿರುತ್ತೆ. ಬೆಂಗಳೂರಿನ ಈ ಒಂದು ವಿದೇಶಿ ರಾಯಭಾರಿ ಕಚೇರಿಗೆ ಬಾಂಬ್ ಮೇಲ್ ಬಂದಿರುವಂತದ್ದು, ಬೆದರಿಕೆ ಮೇಲ್ ಬಂದಿರುವಂತದ್ದು. ಪ್ರಮುಖವಾಗಿ 8:40ಕ್ಕೆ ಇವತ್ತು ಆ ಒಂದು ಮೇಲ್ ಬಂದಿರುತ್ತೆ. ಆ ಒಂದು ಮೇಲ್ ನಲ್ಲಿ ಮುಖ್ಯವಾಗಿ ತಮಿಳುನಾಡಿನ ಉದಯನಿಧಿ ಸ್ಟಾಲಿನ್ ಅವರ ಒಂದು ಹೆಸರನ್ನ ಬಳಸಿ ಅವರು ಯಾರಿಗೋ ಒಂದು ಅತ್ಯಾಚಾರ ಮಾಡಿದ್ದಾರೆ ಎನ್ನುವಂತಹ ರೀತಿಯಲ್ಲಿ ಸುಳ್ಳು ಆರೋಪವನ್ನು ಮಾಡಿ ಒಂದು ಲೆಟರ್ ನ ಬರೆದು ಆ ಒಂದು ಮೇಲ್ ನ ಮಾಡಿರುವಂತದ್ದು. ಅಲ್ಲಿ ಅವರು ಹೇಳ್ತಾರೆ, ಉದಯನಿಧಿ ಸ್ಟಾಲಿನ್ ಅವರು ಮಹಿಳೆಗೆ ಅತ್ಯಾಚಾರ ಮಾಡಿದ್ದಾರೆ, ಜೊತೆಗೆ ತುಂಬಾ ಅಸಭ್ಯವಾಗಿ ವರ್ತನೆಯನ್ನ ಮಾಡಿದ್ದಾರೆ ಮತ್ತು ತಮಿಳುನಾಡಿನಲ್ಲಿ ಆ ಒಂದು ಸಂಬಂಧಪಟ್ಟಂತ ಘಟನೆ ಬಗೆಗೆ ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಂಡಿಲ್ಲ, ದೂರನ್ನ ಪಡೆದಿಲ್ಲ ಅನ್ನುವಂತಹ ಗಂಭೀರವಾದಂತಹ ಆರೋಪ ಕೂಡ ಮಾಡ್ತಾರೆ. ಅದಾದ ಬಳಿಕ ಈಗ ಆ ಒಂದು ರಾಯಭಾರಿ ಕಚೇರಿಗೆ ನಾವು ಬಾಂಬ್ ಅನ್ನು ಇಡ್ತಾ ಇದೀವಿ, RDX ಬಾಂಬ್ ಅನ್ನ ಇಡ್ತಾ ಇದೀವಿ ಅನ್ನುವಂತ ಹಂತದಲ್ಲಿ ಆ ಒಂದು ಮೇಲ್ ನ ಕಳಿಸಿರ್ತಾರೆ. ಈ ಹಿಂದೆ ಕೂಡ ಇದೇ ರೀತಿಯಾದಂತಹ ಬೆದರಿಕೆ ಮೇಲ್ಗಳು ಹಲವಾರು ಬೆದರಿಕೆ ಮೇಲ್ಗಳು ಬಂದಿರುವಂತದ್ದು. ಇವತ್ತು ಕೂಡ ಅದೇ ರೀತಿಯಾಗಿ ಮೇಲ್ ಬಂದಿತ್ತು. ಸ್ಥಳಕ್ಕೆ ಬಾಂಬ್ ಸ್ಕ್ವಾಡ್ ಹಾಗೆ ಪೊಲೀಸರು ಹೋಗಿ ಪರಿಶೀಲನೆಯನ್ನ ಮಾಡ್ತಾರೆ. ಪರಿಶೀಲನೆಯನ್ನ ಮಾಡಿದಂತಹ ಹಂತದಲ್ಲಿ ಯಾವುದೇ ರೀತಿಯಾದಂತಹ ಒಂದು ವಸ್ತುಗಳು ಕಂಡು ಬರೋದಿಲ್ಲ. ಅದು ಗೊತ್ತಾಗುತ್ತೆ ಮೇಲ್ ನೋಟಿಗೆ ಇದೊಂದು ಫೇಕ್ ಮೇಲ್ ಅಂತ. ಸದ್ಯ ಈಗ ಆ ಸಂಬಂಧಪಟ್ಟಂತೆ ಆ ಒಂದು ಮೇಲ್ ಎಲ್ಲಿಂದ ಬಂತು, ಯಾವ ಮೇಲ್ ID ಮುಖಾಂತರ ಬಂತು, ಆ